ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಈ ಒಂದು ಯಕ್ಷಗಾನ ಪ್ರಸಂಗ, ಇದರಲ್ಲಿ ಮೂಲತಃವಾಗಿ ಭರತನ ನಾಟ್ಯಶಾಸ್ತ್ರವನ್ನು ತಿಳಿಯುವಂಥದ್ದು ತಮಗೆ ಒಂದು ಚಿಕ್ಕ ಪ್ರಹಸನವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಯಕ್ಷಗಾನ ಶೈಲಿಯಲ್ಲಿ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೋಧಿಸಲ್ಪಟ್ಟಂತಹ ಈ ಭರತನಾಟ್ಯ ಶಾಸ್ತ್ರ ಭರತಮುನಿಯಾದ ನನಗೆ ಕೊಡಲ್ಪಟ್ಟು ಪ್ರಪಂಚಕ್ಕೆ ಇದನ್ನು ಪ್ರಸರಿಸುವಂತಹ ಕಾರ್ಯವನ್ನು ಮಾಡುವಲ್ಲಿ ದೇವತೆಗಳ ಆಜ್ಞೆ ಆಗಿದೆ. ಈಗಾಗಲೇ ಪೂರ್ವರಂಗ ತಯಾರಾಗಿದೆ. ಎಲ್ಲರೂ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ನಾಟ್ಯಶಾಸ್ತ್ರವನ್ನು ಪರಂಪರಾಗತವಾಗಿ ಗುರುಮುಖದಿಂದ ಶ್ರವಣ ಮನನ ಮತ್ತು ಅಧ್ಯಯನದಿಂದಾಗಿ ಎಲ್ಲರೂ ಈ ಶಾಸ್ತ್ರವನ್ನು ಕಲಿತು ಪ್ರಪಂಚದಲ್ಲಿ ನೆಮ್ಮದಿ ಸಂತೋಷವನ್ನು ಕಾಡುವುದಕ್ಕಾಗಿ ಭರತಮುನಿಯಾದ ನನ್ನ ಈ ಕಾರ್ಯವನ್ನು ನಡೆಸುತ್ತಾ ಇದ್ದೇನೆ. ಹಲವಾರು ಶಿಷ್ಯರನ್ನು ಸೇರಿಕೊಂಡಿದ್ದೇನೆ. ಶಿಷ್ಯರ ಸಮೂಹಕ್ಕೆ ಪ್ರತಿನಿತ್ಯವೂ ಬೋಧನೆಯನ್ನು ಮಾಡುತ್ತಾ ಈ ನಾಟ್ಯಶಾಸ್ತ್ರದ ಬೆಳವಣಿಗೆಯನ್ನು ಮಾಡ್ತಾ ಇದ್ದೇನೆ. ಅದು ಯಾರು ಬರ್ತಾ ಇರುವುದು? ಬನ್ನಿ, ಏನು ನಿಮ್ಮ ಆಗಮನ? ವಿದ್ವಾಂಸಗಳು, ಋಷಿಮುನಿಗಳು ಈ ನನ್ನ ಆಶ್ರಮಕ್ಕೆ ಬಂದಂತಹ ವಿಷಯ ಏನೆಂದು ಹೇಳಬಹುದೇ? ನಾಟ್ಯಶಾಸ್ತ್ರದ ಹುಟ್ಟಿನ
ಶಾಸ್ತ್ರಗಳು ಅನೇಕವಿದೆ, ಬಹಳಷ್ಟು ಶಾಸ್ತ್ರಗಳಿದ್ದಾವೆ. ಆ ಶಾಸ್ತ್ರದ ಸಾರವೇನೆಂದರೆ ಮನುಷ್ಯರು ಹೇಗೆ ನಡೆಯಬೇಕು, ಹೇಗೆ ವ್ಯವಹರಿಸಬೇಕು, ಏನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಇದೆ. ಹೌದು. ಹಾಗಿರುವಾಗ ವೇದಗಳು ಇದ್ದು ಈ ಹೊಸದಾದ ಒಂದು ವೇದ ಪಂಚಮ ವೇದವಾಗಿ ನಾಟ್ಯಶಾಸ್ತ್ರ ಇದು ಹೌದು. ಯಾಕೆ ಬೇಕಾಗಿತ್ತು ನಮಗೆ ಗೊತ್ತಿಲ್ಲ. ಮಾಡಬಾರದಂತಲ್ಲ, ಮತ್ತೆ ನಮ್ಮಲ್ಲಿ ಇದೆ. ಆದ್ರಿಂದ ಆ ಇದ್ದದ್ದನ್ನು ಬಿಟ್ಟು ಮಾಡುವುದು, ಅದಕ್ಕೆ ಒಟ್ಟಾಗಿ ಮಾಡುವುದು ಯಾಕೆ? ಈ ಜಿಜ್ಞಾಸೆ ನಿಮ್ಮ ಮನಸ್ಸಿನಲ್ಲಿ ಭರತನಾಟ್ಯ ಅಥವಾ ನಾಟ್ಯಶಾಸ್ತ್ರ, ಸಂಗೀತ, ನೃತ್ಯ, ನಾಟಕ ಮುಂತಾದ ಲಲಿತ ಕಲೆಗಳ ಪ್ರಭೇದಗಳು ಪ್ರಪಂಚದಲ್ಲಿ ಮನುಷ್ಯರನ್ನ ತಿದ್ದಿ ತೀಡುವುದಕ್ಕಾಗಿ, ಉತ್ತಮವಾದಂತಹ ದಾರಿಯಲ್ಲಿ ಸಾಗುವುದಕ್ಕಾಗಿ, ಧರ್ಮ ಬೀರುಗಳಾಗಿ ದೇವ ನಂಬಿಕೆಯನ್ನಿಟ್ಟಂತವರಾಗಿ ಮನಸ್ಸಿನ ಸಂತೋಷಕ್ಕೂ ದುಃಖಕ್ಕೂ ಇದನ್ನು ಉಪಯೋಗಿಸುತ್ತಾರೆ ಈ ಕಲೆಯನ್ನು. ಆದರೆ ಇನ್ನೊಂದು ಪ್ರಶ್ನೆ, ಏನು ನಿಮ್ಮ ತಾವು ಹೇಳಿದಂತೆ ನಮ್ಮ ಜಿಜ್ಞಾಸೆ ಅದಲ್ಲ. ಮತ್ತೆ ನಮ್ಮಲ್ಲಿ ಬೇಕಷ್ಟು ವೇದಗಳು ಇದ್ದು ಇನ್ನು ಹೊಸದಾದ ಒಂದು ವೇದಗಳು ಬೇಕಾಗಿತ್ತೆ, ಒಂದನೇ ಪ್ರಶ್ನೆ. ಅಷ್ಟೇ ಅಲ್ಲ, ಈ ಹೊಸದಾಗಿ ಇದ್ದ ವಿಷಯದಲ್ಲಿ ನೀವು ಹೇಳಿದ್ದೀರಿ ಬೇರೆ ಬೇರೆ ವಿಚಾರಗಳು ಬಂದಿದೆ. ಹಾಗಾದರೆ ಇದರಿಂದ ಯಾವುದಕ್ಕೆ ತೊಂದರೆಯಾಗಿದೆ ಅಥವಾ ಯಾವುದನ್ನು ಸರಿಪಡಿಸಲಿಕ್ಕೆ ಹೋಗಿದ್ದೀವಿ, ಇದರ ಬಗ್ಗೆ ಮಾತನಾಡ್ತೀರಾ? ಹೇಳಬೇಕೇ ಪ್ರಶ್ನೆ ಬಹಳಷ್ಟು ಸಾಧುವಾಗಿದೆ. ಕೆಲವರಿಗೆ ಕಲಿತ ಮೇಲೆ ಅಥವಾ ಕಲಿಯುವ ಮೊದಲು, ಕಲಿತ ಪೂರ್ಣ ಆದ ಮೇಲೆ ಸಂಶಯಗಳು, ಜಿಜ್ಞಾಸೆಗಳು ಬರುವಂಥದ್ದು. ಈ ಭರತನಾಟ್ಯವು ಅಥವಾ ಲಲಿತ ಕಲೆಗಳು ಹೇಗೆ ಉತ್ಪತ್ತಿ ಆಯಿತು ಅದಕ್ಕೊಂದು ವಿಷಯ ಇದೆ. ಇನ್ನು ತ್ರೇತಾಯುಗದಲ್ಲಿ ದುಷ್ಟ ಮಾನವರು, ದುಷ್ಟರು, ರಾಕ್ಷಸರು ಮಿತಿಮೀರಿ ಕಾಮ ಕ್ರೋಧ ಮದ ಮತ್ಸರಗಳಿಂದ ಪ್ರಪಂಚದಲ್ಲಿ ಎಲ್ಲ ಧರ್ಮ ವೀರುಗಳನ್ನ ಒಂದು ಸಂಶಯ ದೃಷ್ಟಿಯಿಂದ ನೋಡ್ತಿರುವಾಗ ದೇವಲೋಕದ ದೇವೇಂದ್ರನಿಗೆ ಅದು ಬಿಸಿಯಾಯಿತು. ತೀರ ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಕುರಿತು ಕೇಳಿದ. ಹೀಗೆ ಪ್ರಪಂಚದಲ್ಲಿ ಜನ ಧರ್ಮ ವೀರುಗಳಾಗಿ ಬಿಟ್ಟು ಹೋಗಿ ಯಾವುದಾದರೂ ಒಂದು ಉತ್ತಮ ರೀತಿಯಲ್ಲಿ ಅವರ ನಡವಳಿಕೆಯನ್ನು ತಿದ್ದಬೇಕು, ಜ್ಞಾನಗಳನ್ನು ತಿದ್ದಬೇಕು, ಜ್ಞಾನಗಳನ್ನು ಆರ್ಜಿಸಿಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ಏನು ಮಾಡಬೇಕು ಅಂತ ಕೇಳುವಾಗ 4 ವೇದಗಳು, ಋಗ್ವೇದ, ಯಜುರ್ವೇದ,
ಜನರನ್ನು ಒಳ್ಳೆಯ ಕಡೆಯಲ್ಲಿ ನಡೆದುಕೊಂಡು ಹೋಗುವುದು. ಹೌದೇ ಹೌದು. ಹಾಗಿದ್ದರೂ ಕೂಡ ಆ ವೇದಗಳ ಸಾರ ಅಷ್ಟು ಇದ್ದರೂ ಕೂಡ ಹೊಸದಾದ ಈ ಒಂದು ಪಂಚಮ ವೇದವನ್ನು ಮಾಡಿದಿರಲ್ಲ, ಇದಕ್ಕೆ ಕಾರಣ ಏನು? ಕಾರಣವೇ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಇರುವುದಿಲ್ಲ. ಬಹಳಷ್ಟು ಸೂಕ್ಷ್ಮವಾಗಿ ಬೀಜಮಂತ್ರಗಳಿಂದ ಆವೃತವಾಗಿದ್ದು ನಿರಂತರವಾದಂತಹ ಅಧ್ಯಯನ ಮನನದಿಂದಾಗಿ ಗುರುಮುಖದಿಂದ ಅದನ್ನು ವಿಸ್ತರಿಸ್ತಾ ಹೋದರೆ ಅರ್ಥೈಸಿಕೊಳ್ಳಬಹುದು. ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಹೊಂದಿದಂತಹ ನಿಗೂಢವಾದಂತಹ ವೇದ ಜನಸಾಮಾನ್ಯರಿಗೆ ಮುಟ್ಟುವಲ್ಲಿ ಸ್ವಲ್ಪ ಹಿಂದೇಟಾಗ್ತದೆ. ಜನಸಾಮಾನ್ಯರಿಗೆ ವೇದದ ಆ ರಸವನ್ನು, ಆ ಧಾರ್ಮಿಕ ಪ್ರಜ್ಞೆಯನ್ನು, ಆ ದೈವಿ ಸಂಪತ್ತನ್ನು ಹೇಗೆ ಆರ್ಜಿಸಬೇಕು ಅನ್ನುವಂತಹ ವಿಷಯವನ್ನು ಹೇಳಬೇಕಾದ್ರೆ ಅದಕ್ಕೆ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಬ್ರಹ್ಮದೇವ ಏನು ಮಾಡಿದ? 4 ವೇದಗಳಿಂದ ಒಂದೊಂದು ಅಂಶವನ್ನು ತೆಗೆದ. ಋಗ್ವೇದದಿಂದ ಪಠ್ಯವನ್ನು ತೆಗೆದ. ಜನರಿಗೆ ಅರ್ಥ ಆಗುವಂತಹ ಪಠ್ಯವಸ್ತು ಬೇಕಾದಲ್ಲಿ ಪಠ್ಯವನ್ನು ತೆಗೆದ. ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಗಾಯನವನ್ನು, ಸಾಮವೇದ ಗಾಯನಕ್ಕೆ ಇರುವಂಥದ್ದು. ವೇದಗಳಲ್ಲಿ ಸಾಮವೇದವು ಗಾಯನದಿಂದ ಕೂಡಿದಂಥದ್ದು. ಸಾಮವೇದದಿಂದ ಗಾಯನವನ್ನು, ಅಥರ್ವಣ ವೇದದಿಂದ ನವರಸಗಳನ್ನು ಅದರಲ್ಲಿ ತುಂಬಿಸಿದ. ಈ ನಾಟ್ಯಶಾಸ್ತ್ರವು ದೇವರ ಬಗ್ಗೆ ಇರತಕ್ಕಂತಹ ನಮ್ಮ ಭಾವನೆಗಳನ್ನು ಅಥವಾ ಅದರಲ್ಲಿರತಕ್ಕಂತಹ ಗೂಢ ಅರ್ಥಗಳನ್ನು ಜನಸಾಮಾನ್ಯರಿಗೆ ಅರ್ಥ ಆಗುವುದಕ್ಕಾಗಿ 4ನೇ ವೇದವಾಗಿ ಈ ನಾಟ್ಯಶಾಸ್ತ್ರವನ್ನು ಉತ್ಪತ್ತಿ ಮಾಡಿದರು. ಪಂಚಮ ವೇದ ಅಂತ ಕರೆಯುವುದೇ ಈ ನಾಟ್ಯಶಾಸ್ತ್ರವನ್ನು. ನಾಟ್ಯ, ನೃತ್ಯ, ಗೀತೆ, ಸಂಗೀತ ಇವುಗಳೆಲ್ಲ ಈ ಲಲಿತ ಕಲೆಗಳು ಪಂಚಮ ವೇದದಲ್ಲಿ ಸೇರ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಅರ್ಥ ಆಗುವುದಕ್ಕಾಗಿ ವೇಷಭೂಷಣಗಳನ್ನು ಧರಿಸ್ತಾರೆ, ಮಾತುಗಾರಿಕೆಯನ್ನು ಇಡ್ತಾರೆ, ಹಿಮ್ಮೇಳದಲ್ಲೂ ಇರ್ತಾರೆ, ನಾಟ್ಯವನ್ನು ಮಾಡುವಾಗ ನವರಸಗಳನ್ನು ತುಂಬಿಸುತ್ತಾರೆ, ವಾಚಿಕವಾಗಿ ಮಾತನ್ನು ಆಡುತ್ತಾರೆ. ಈ ರೀತಿಯಾಗಿ ಜಟಿಲವಾಗಿರತಕ್ಕಂತಹ ವೇದದ ಆ ಸಾರವನ್ನ ಸುಲಭ ರೂಪದಲ್ಲಿ ಪುರಾಣಗಳನ್ನು ಹೇಳುವುದಕ್ಕಾಗಿ ಈ ನೃತ್ಯ ಕಲೆ, ನಾಟ್ಯ ಕಲೆ ಪ್ರಪಂಚದಲ್ಲಿ ಪಸರಿಸುವುದಕ್ಕಾಗಿ ಭರತಮುನಿಯಾದ ನನ್ನ ಕರ್ತವ್ಯವನ್ನು ನನಗೆ ಹೇಳ್ತಾರೆ. ಅದಕ್ಕಾಗಿ ನಮಗೆಲ್ಲರನ್ನು ಹೇಳುವುದಕ್ಕಾಗಿ ನಮಗೆ ಈ ನಾಟ್ಯಶಾಸ್ತ್ರವನ್ನ ದೇವತೆಗಳಿಗೆ ಬ್ರಹ್ಮ ಬೋಧಿಸಿದ ಎನ್ನುವುದನ್ನ ನಿಮ್ಮ ಮಾತಿನ ಮೂಲಕ ನಾವು ಅರಿತುಕೊಂಡಿದ್ದೇವೆ. ಹೌದೇ ದೇವತೆಗಳು
ತಿಳಿಯಾದ ನೀರು ಪ್ರವಹಿಸುವಾಗ ಹೇಗೆ ಕುಡಿಯುವುದಕ್ಕೆ ಯೋಗ್ಯತೆವಾಗಿರುತ್ತದೆಯೋ ಹಾಗೆ ಈ ಕಲೆಯನ್ನು ಸಹ ಈ ಕಲಾ ರಂಗದಲ್ಲಿ ತಮ್ಮನ್ನು ತಾವು ಯಾರು ತೊಡಗಿಸಿಕೊಳ್ತಾರೆ, ಯಾರು ಅಭ್ಯಾಸ ಮಾಡ್ತಾರೆ, ಯಾರು ಅದನ್ನು ಪ್ರದರ್ಶಿಸ್ತಾರೆ, ಅವರಲ್ಲಿ ಜಾತಿ ಭೇದ ಪಂಗಡ ಯಾವುದು ಇದು ದೇವತೆಗಳಿಗೂ ದಾನವರಿಗೂ ಭೌತಿಕ ಮಟ್ಟವನ್ನು ಏರಿಸುವುದಕ್ಕೋಸ್ಕರ ಇದ್ದಂತಹ ನಾಟ್ಯಕಲೆ. ಆದರೆ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಮ್ಮ ದೇವೇಂದ್ರ ದೇವತೆಗಳು ಬ್ರಹ್ಮನಲ್ಲಿ ಮಗ ಇಟ್ಟರು. ಬ್ರಹ್ಮ ಈ ಒಂದು ಕೆಲಸವನ್ನು ಮಾಡಿದರು. ಆ ಕೆಲಸ ಮಾಡಿದವರು ಬಹಳಷ್ಟು ಜನ ಇರಬಹುದು. ಆದರೆ ಯಾರು ಅದನ್ನು ಮುಂದುವರಿಸಲು ಹೋಗಿದ್ದವರು ಯೋಗ್ಯವಾದ ತಮ್ಮನ್ನೇ ಆಲಿಸಿದ್ದಾರೆ. ಆದ್ದರಿಂದ ವೇದದ ಸಾರವನ್ನು ಬೆಳೆಸುವುದು ಅಲ್ಲದೆ ಜನರಿಗೆ ಮಾರ್ಗದರ್ಶನ ಮಾಡುವುದು ಇದು ನಿಜವಾಗಿ ಒಳ್ಳೆಯ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆ ನಮ್ಮ ವಂದನೆಗಳು. ಹೇಗೆ ಶರೀರಕ್ಕೆ ಉಸಿರು ಎನ್ನುವುದು ಮುಖ್ಯವೋ ಅದೇ ರೀತಿ ಸಮಾಜಕ್ಕೆ ನಾಟ್ಯಶಾಸ್ತ್ರ ಅನ್ನೋದು ಅಷ್ಟೇ ಮುಖ್ಯ ಅನ್ನೋದನ್ನು ನಿಮ್ಮ ಮಾತಿನಿಂದ ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಜನಸಾಮಾನ್ಯರಿಗೂ ಎಲ್ಲರಿಗೂ ದೊಡ್ಡವರಿಗೂ ಚಿಕ್ಕವರಿಗೂ ವಿದ್ಯಾರ್ಥಿ
ತೊಂದರೆ ಮಾಡಬಾರದು, ಎಲ್ಲರಿಗೂ ಒಳ್ಳೆಯದು ಮಾಡಬೇಕು. ಇಂತಹ ಉತ್ತಮ ರೀತಿಯ ಒಂದು ನಿರ್ದೇಶನವನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ನೀವು ನಡೆಸುತ್ತಾ ಇದ್ದೀರಿ. ಧನ್ಯೋಸ್ಮಿ. ಯಾವುದೇ ಒಂದು ವಿದ್ಯೆ ಅದು ಜನಸಾಮಾನ್ಯರಿಗೆ ತಲುಪಬೇಕಂತ ಹೇಳಿದ್ರೆ ಶ್ರವಣ ಮತ್ತು ಮನನ ಕೇಳಬೇಕು ಮತ್ತು ಮನನ ಮಾಡಬೇಕು. ವಿದ್ಯೆಯನ್ನು ಸರಿಯಾದ ಗುರುಮುಖದಿಂದ ಕಲಿಯಬೇಕು. ಅದನ್ನು ಪ್ರತಿನಿತ್ಯವೂ ತಾನು ನಿತ್ಯವೂ ಅದನ್ನು ಆರ್ಜಿಸುತ್ತಾ ಬಂದಲ್ಲಿ ಆ ವಿದ್ಯೆ ಕರಗತವಾಗ್ತದೆ. ವಿದ್ಯೆಯನ್ನು ತುಂಬಿಸುವುದಂತೆ ಹೇಳಿದ್ರೆ ದೀಪವನ್ನು ದೀಪದಿಂದ ಹಚ್ಚಿದಂತೆ. ವಿದ್ಯೆ ನಿಂತ ನೀರು ಆಗಬಾರದು. ವಿದ್ಯೆಗೆ ಯಾರೇ ಮೇಲೆ ಕೀಳು ಅನ್ನುವಂಥದ್ದು ಪ್ರಭೇದ ಇಲ್ಲ. ಆ ವಿದ್ಯೆಯನ್ನು ಕಲಿತು ಮತ್ತೊಬ್ಬರಿಗೆ ಪುನಃ ಹೇಳಿಕೊಟ್ಟಾಗ ಕಲಿಸಿಕೊಟ್ಟ ಗುರುವಿನ ಗುಣವನ್ನು ತಿಳಿಸಿದಾಗ ಅಂತಹ ಕೆಲಸವನ್ನು ಮಾಡುವುದಕ್ಕಾಗಿ ನಿಮ್ಮಂತಹ ಜಿಜ್ಞಾಸುಗಳು ನಿಮ್ಮಲ್ಲಿರತಕ್ಕಂತಹ